ಗುಡ್ ಈವ್ನಿಂಗ್ ಎಲ್ಲರಿಗೂ. ಶುಭ ಸಂಜೆ. ಎಲ್ರೂ ಹೇಗಿದ್ದೀರಾ? ಸಂಜೆಯ ಕಾಫಿ, ಟೀ, ಮಳೆಯ ವಾತಾವರಣಕ್ಕೆ ಬಿಸಿ ಬಿಸಿ ನೀರು ಕುಡಿಯೋದಂತ ಏನಾದ್ರೂ ಇದ್ರೆ ಅದನ್ನ ಮುಗಿಸ್ಕೊಂಡು ಮ್ಯಾಥ್ಸ್ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ ನಾವು ರಿಯಲ್ ನಂಬರ್ಸ್ ಕಾನ್ಸೆಪ್ಟ್ ನ ಸ್ವಲ್ಪ ನೋಡ್ಕೊಂಡು ಬರೋಣ. ಏನೇನ್ ಕಲ್ತಿದ್ದೀರಾ ರಿಯಲ್ ನಂಬರ್ಸ್ ಅಲ್ಲಿ? ನೆನ್ಪಿದ್ಯಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನೇನ್ ಕಲ್ತಿದ್ದೀರಾ ಅಂತ? ಸ್ವಲ್ಪ ರಿಕಾಲ್ ಮಾಡೋಣವಾ? ರಿಯಲ್ ನಂಬರ್ಸ್ ಒಳಗಡೆ ಏನೇನ್ ಬರುತ್ತೆ? ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಮ್ಯಾಮ್ ರಿಯಲ್ ನಂಬರ್ಸ್ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಅದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ ಮಾಡೋಣ. ಕಾನ್ಸಂಟ್ರೇಷನ್ನೇ ಬರೋದಿಲ್ಲ ಮ್ಯಾಥ್ಸ್ ಬಗ್ಗೆ ಅಂತ ಏನಾದ್ರೂ ನಿಮ್ಗೆ ಅನ್ಸ್ತಾ ಇದ್ರೆ ಒಂದು ಆಕ್ಟಿವಿಟಿ ಮಾಡೋಣ. ಏನಿಲ್ಲ, ರೈಟ್ ಹ್ಯಾಂಡ್ ಅನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಅನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಒಂದೇ ಕೈಯಲ್ಲಿ ಮಾಡುವಾಗ ಆಗತ್ತೆ, ಆದ್ರೆ ಆಕ್ಟಿವಿಟಿ ಏನಂದ್ರೆ ರೈಟ್ ಹ್ಯಾಂಡ್ ಅನ್ನ ಕ್ಲಾಕ್ ವೈಸ್ ಅಲ್ಲಿ, ಲೆಫ್ಟ್ ಹ್ಯಾಂಡ್ ಅನ್ನ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಒಂದೇ ಟೈಮಿಗೆ ಮಾಡ್ಬೇಕು. ಕಷ್ಟ ಆಗತ್ತೆ, ಆದ್ರೆ ಕಾನ್ಸಂಟ್ರೇಷನ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ. ಹಾಗಂತ ಈಗ ಮಾಡ್ಕೊಂಡು ಕೂತ್ಕೋಬೇಡಿ, ನಾವು ರಿಯಲ್ ನಂಬರ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ ಬರೋಣ. ನಿಮ್ಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಕ್ಕೆ ಈ ಆಕ್ಟಿವಿಟಿ ತುಂಬಾ ಹೆಲ್ಪ್ ಮಾಡುತ್ತೆ. 1-2 ನಿಮಿಷ ಮಾಡಿ. ನಿಮ್ ಕಾನ್ಸಂಟ್ರೇಷನ್ ಫುಲ್ ನಿಮ್ ಕೈ ಮೇಲೇನೆ ಇರ್ಲಿ. ಒಂದು ಕ್ಲಾಕ್ ವೈಸ್, ಒಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡಿ. ಅದಾಗಿ ಓದೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹೇಗನ್ಸತ್ತೆ ಅಂತಾನು ನನ್ಗೆ ತಿಳಿಸಿ. ಸೊ ರಿಯಲ್ ನಂಬರ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ ಬರೋಣ. ಏನಿದು ರಿಯಲ್ ನಂಬರ್ಸ್? ಯಾವ ಕೆಟಗರಿಲಿ ಬರುತ್ತೆ? ರಿಯಲ್ ನಂಬರ್ಸ್ ಒಳಗಡೆ ಏನೇನಿದೆ? ನಾವು ಕಲ್ತಿದೀವಿ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು? 1, 2, 3, 4 ಅಂಡ್ ಸೋ ಆನ್. ದೀಸ್ ಆರ್ ಆಲ್ ನ್ಯಾಚುರಲ್ ನಂಬರ್ಸ್, ಕರೆಕ್ಟ್? ಸೊ ನ್ಯಾಚುರಲ್ ನಂಬರ್ಸ್ ಜೊತೆ 0, 0 ಸೇರ್ಸಿದ್ರೆ ಏನಾಗತ್ತೆ? ಸೊ 0, 1, 2, 3, 4 ಅಂಡ್ ಸೋ ಆನ್. ಇದನ್ನ ನಾವು ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಎಸ್, ಟು ದಿ ಹೋಲ್ ನಂಬರ್ಸ್ 0ಗೆ ಪ್ಲಸ್ ಮೈನಸ್ ಇಲ್ಲ. ಬಟ್ 1, 2, 3, 4, 5, 6, 7, 8 ಈ ತರ ಇದಕ್ಕೆ if we say with plus positive sign, it is positive numbers. If we say with the negative sign, then it is negative numbers. So together we call it as integers, correct? Yes. So positive, negative numbers together to the whole numbers, we call it as integers. So apart from integers, if we write in the form of a by b to both positive and negative numbers, we call those numbers as rational numbers. ಈಗ ಇಂಟೀಜರ್ಸ್ ಜೊತೆಗೆ ನಾವು ಅದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ ನಾವು ಅದನ್ನ ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದು ಎಲ್ಲವೂ ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಿಕ್ಕಾಗತ್ತೆ ನಮ್ಗೆ. ಅದನ್ನ ಇನ್ನೂ ಎಕ್ಸ್ಪಾಂಡ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಇರ್ರಾಷನಲ್ ನಂಬರ್ ಸಿಗತ್ತೆ. ಎಕ್ಸಾಂಪಲ್ಸ್ ಮುಖೇನ ತೋರಿಸ್ತೀನಿ. ಸೊ ಈ ಇರ್ರಾಷನಲ್ ಮತ್ತೆ ರಾಷನಲ್ ನಂಬರ್ಸ್ ನ ಸೇರಿಸಿದ್ರೆ, ಇಫ್ ವಿ ಮೇಕ್ ದ ಕಲೆಕ್ಷನ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್, ವಿ ಕಾಲ್ ದೋಸ್ ನಂಬರ್ಸ್ ಆಸ್ ರಿಯಲ್ ನಂಬರ್ಸ್. ಸೊ ರಾಷನಲ್ ನಂಬರ್ಸ್, ಇಫ್ ಐ ಸೇ ಆರ್ ಈಸ್ ಅ ರಾಷನಲ್ ನಂಬರ್, ಆರ್ ಅನ್ನ ಒಂದು ರಾಷನಲ್ ನಂಬರ್ ಅಂತ ಹೇಳೋದಾದ್ರೆ ಅದನ್ನ ಪಿ ಬೈ ಕ್ಯೂ ಫಾರ್ಮ್ ಅಂದ್ರೆ ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ಬರಿತೀವಲ್ಲ,
ಕ್ಯೂ ಡಿನಾಮಿನೇಟರ್ 0 ಯಾವತ್ತು 0 ಆಗ್ಬಾರ್ದು. P/Q ಫಾರ್ಮಲ್ ಬರೆದ್ರೆ ಅದನ್ನ ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಅದ್ ಯಾವಾಗ ರ್ಯಾಷನಲ್ ನಂಬರ್ ಆಗತ್ತೆ ಅಂದ್ರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಡಿವೈಡ್, ನ್ಯೂಮರೇಟರ್ ಅನ್ನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಿದಾಗ ಆವಾಗ ನಮ್ಗೆ ಟರ್ಮಿನೇಟಿಂಗ್ ಅಥವಾ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ನಂಬರ್ ಬರುತ್ತೆ. ಸೊ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರ್ಯಾಷನಲ್ ನಂಬರ್ ಈಸ್ ಇದರ್ terminating or non-terminating recurring. So such numbers are called as rational numbers. Irrational numbers which cannot be written in the form of P/Q, which means the decimal expansion of an irrational number is non-terminating, non-recurring. ಅಂದ್ರೆ ಟರ್ಮಿನೇಟು ಆಗುದಿಲ್ಲ, ರೆಕರಿಂಗು ಆಗುದಿಲ್ಲ ಅಂತ ನಂಬರ್ಗಳನ್ನ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. 1 by 1 ಎಕ್ಸಾಂಪಲ್ ತೋರಿಸ್ತೀನಿ ರಾಷನಲ್ ಮತ್ತೆ ಇರ್ರಾಷನಲ್ ನಂಬರ್ ವಿಚಾರವಾಗಿ. So as I said, A by B form allirutte, where B, the denominator, is not equal to 0. So these are rational numbers. Iga ee rational numbers, for example helodadre 1 by 2 anta tagondre, that is the decimal expansion is 0.5. So here it is a perfect number, kind of a perfect decimal, correct? So idikke rational number anta heltivi. ಇರ್ರಾಷನಲ್ ಅಂತ ತಗೊಳ್ಳೋದಾದ್ರೆ ಫಾರ್ ಎಕ್ಸಾಂಪಲ್ √2 ವ್ಯಾಲ್ಯೂ ಏನ ಇರುತ್ತೆ 1.4142 ಅಂತ ಸೋ ಆನ್ ಇದೆ, ಅದು ಎಂಡ್ ಆಗ್ತಾ ಇಲ್ಲ. ಸೊ ಸಚ್ ನಂಬರ್ಸ್ ವಿ ಕಾಲ್ ಇಟ್ ಆಸ್ irrational numbers. Here you cannot represent √2 in the form of A by B. ಇಲ್ಲಿ A by B ತರ ನಿಮ್ಗೆ √2 ಅನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಆಗೋದಿಲ್ಲ. You cannot represent. So such numbers we call it as irrational numbers. Okay. Here you can represent it as A by B form and denominator will never be 0. So such numbers we call it as rational numbers. ಇನ್ನು ಮುಂದೆ ಕಲಿಯೋದಾದ್ರೆ ನಮ್ಗೆ HCF ಮತ್ತೆ LCM ಅಂತ ಕಲ್ತಿದೀವಿ. HCF ಅಂದ್ರೆ ಏನು? Highest common factor. Okay na? HCF is nothing but highest common factor. LCM is least common multiple. LCM is least common multiple. ಸೊ ಈ HCF ಮತ್ತೆ LCM ಇಟ್ಕೊಂಡು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. HCF ಮತ್ತೆ LCM ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮತ್ತೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಈ ಕ್ಯಾಟಗರೀಸ್ ನ ಇಟ್ಕೊಂಡು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ಸ್ ಅಂತ ಇದೆ, ಒಂದು ಥಿಯರಮ್ ಇದೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಾವೀಗ ನಂಬರ್ಸ್ ಅನ್ನ ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್ ಅಂದ್ರೆ ಅದ್ರ ಕೋ ಫ್ಯಾಕ್ಟರ್ಸ್ 1 ಮತ್ತೆ ಅದೇ ನಂಬರ್ ಆಗಿರುತ್ತೆ. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಅದಕ್ಕೆ 2ಕ್ಕಿಂತ ಜಾಸ್ತಿ ಕೋ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 ಅಂತ ನಂಬರ್ 2 ಅಂತ ತಗೊಂಡ್ರೆ ಅದರ ಮಲ್ಟಿಪಲ್ಸ್ ಅಥವಾ ಕೋ ಫ್ಯಾಕ್ಟರ್ಸ್ 2 ಮತ್ತೆ 1 ಇಂಟು 2 ಆರ್ 2 ಇಂಟು 1 ಮಾತ್ರ ಇದೆ. ಅದೇ ನಾವು 4 ಅಂತ ತಗೊಂಡ್ರೆ 1 ಇಂಟು 4, 2 ಇಂಟು 2. ಸೊ 1, 2 and 4 ಆರ್ ದ ಫ್ಯಾಕ್ಟರ್ಸ್ ಆಫ್ 4. So we call 4 as a composite number. So numbers cofactors 2ಕ್ಕಿಂತ ಜಾಸ್ತಿ ಯಾವ ನಂಬರ್ಸ್ ಇದೆಯೋ ಅದನ್ನೆಲ್ಲ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೇವೆ. ಈಗ ಫಂಡಮೆಂಟಲ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್, ವಿಚ್ ಮೀನ್ಸ್ ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಪ್ರೈಮ್ ನಂಬರ್ಸೇ ಅದರ ಪ್ರಾಡಕ್ಟ್ಸ್ ಆಗಿರುತ್ತೆ. ಅಂಡ್ ಈ ಫ್ಯಾಕ್ಟರೈಸೇಷನ್ ತುಂಬಾ ಯುನೀಕ್ ಆಗಿರುತ್ತೆ.
and ಯಾವುದೇ ಆರ್ಡರ್ ಅಲ್ಲಿ ಬರೆದ್ರು ಪ್ರೈಮ್ ಫ್ಯಾಕ್ಟರ್ಸ್ ಚೇಂಜ್ ಆಗಲ್ಲ. ಸೊ ಅಪಾರ್ಟ್ ಫ್ರಮ್ ಅದರ್ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಆಕರ್. So what does the theorem says? Every composite number can be expressed as product of primes, and this factorization is unique apart from the order in which the prime factors occur. Shall we take one example? Okay, so let us take the example of 256. ಓಕೆ, ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ಸ್ ಮಾಡೋಣ. ಹೇಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು? ಟ್ರೀ ಮೆಥಡ್ ಅಲ್ಲೂ ಮಾಡ್ಬೋದು, ಇಲ್ಲ ನಾರ್ಮಲ್ ಡಿವಿಷನ್ ಮೆಥಡ್ ಅಲ್ಲೂ ಮಾಡ್ಬೋದು. ನಾನು ನಾರ್ಮಲ್ ಡಿವಿಷನ್ ಮೆಥಡ್ ಅಲ್ಲಿ ತೋರಿಸ್ತೀನಿ. 256 ಅನ್ನ ತಗೊಂಡ್ರೆ ಫಸ್ಟ್ ಲೀಸ್ಟ್ ಪ್ರೈಮ್ ನಂಬರ್ ಇಂದ ನಾವು ಡಿವೈಡ್ ಮಾಡಬೇಕು. ಫಸ್ಟ್ ಲೀಸ್ಟ್ 6 is a even number, so we can divide it by 2. So 2 ones are 2 twos are 4, 1 remainder, 2 8s are 16. Correct? So next ಇದು ಮತ್ತೆ ಡಿವೈಡ್ ಆಗುತ್ತೆ, ಯಾಕಂದ್ರೆ 128 is again a even number. Again we can divide it by 2. Correct? So 2 how much are? 2 1 ಅನ್ನ ಡಿವೈಡ್ ಮಾಡಕ್ ಆಗಲ್ಲ, so we have to take two numbers together. 2 6 are 12, 2 4s are 8. Correct? So next again 64 is an even number. Again we can divide it by 2. 2 3s are 6, 2 2s are 4. Next again 2 ಅನ್ನ ಡಿವೈಡ್ ಮಾಡೋಣ, 2 ಇಂದ ಡಿವೈಡ್ ಮಾಡೋಣ. 2 1s are 2, 1 carry, 2 6s are 12. Correct? So next ಏನ್ ಮಾಡೋಣ? Again it is divisible by 2. 2 8s are 16, 2 4s are 8, 2 2s are 4, 2 1s are 2. Right? So ಈಗ 2 1 2 3 4 5 6 7 8 times it is divisible, which means ಇದನ್ನ 8 times ಬರಿಬೇಕು ನಾವು. This is the unique prime factorization of the number 256. So I can write this as 2 to the power 8. So the composite number 256 can be expressed as the product of prime numbers, and this factorization is unique. You cannot write in any other way, because if you write 2 into 4, 4 is again a composite number. You should write in the least prime numbers, least factors form. So apart from the order in which the prime factors occur. ಈಗ ಇಲ್ಲಿ ಬರೀ 2 multiples ಇದೆ. In case 2 3 5 7 ನಾವು ಆರ್ಡರ್ಸ್ ನ ಚೇಂಜ್ ಮಾಡಿದ್ರು ಅದೇ ನಂಬರ್ಸ್ ಇಂದ ಡಿವೈಡ್ ಆಗಿ ನಮ್ಗೆ ಇಲ್ಲಿ 1 ಸಿಗತ್ತೆ ಅನ್ನೋದನ್ನ ಈ ಥಿಯರಮ್ ಹೇಳ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, let us take 32,760. I'll teach you in a tree method. Idu division method, idu tree method. So how do we write tree method alli? One circle box enadru bariyana, or you can simply write it as like this. Correct? So least, since this is an even number, we will divide it by 2. So 2 1s are 1 carry ಆಗುತ್ತೆ, 2 6s are 12, ಆಮೇಲೆ 7 ಇದೆ, 2 3s are 6, 1 carry ಆಗುತ್ತೆ, 2 8s are 16, 0. Right? Again I will divide it by 2. So 2 numbers together, 2 8s are 16, 2 1s are 2, 1 carry, so 2 9s are 18, 0. Right? Again it is divisible by 2. 2 4s are 8, 1 ಇದೆ, so we will take 2 numbers together and write a 0. 2
9s are 18. 1 baratte carry. So 2 5s are 8. Now it is not divisible by 2. So let us check whether it is divisible by 3. So 4 plus 0, 4 plus 9 is 13 plus 5 is 18. 18 is divisible by 3. So we will divide it by 3. 3 ones are 3, 1 carry. 3 threes are 9, 1 carry. 3 6 are 18, 1 carry. 15. So 3 5s are 15. Again, it is not divisible by 2. Let's check whether it is divisible by 3. Alva? 1 plus 3 is 4, 10, 15. 15 is divisible by 3. ಸ್ವಲ್ಪ ಮೇಲ್ಗಡೆ ಬರೀತೀನಿ 1 3 6 5 ಕಂಟಿನ್ಯೂಷನ್ ಇದೆ ಇದು. So it is divisible by 3, alva? 3 6 are 12, 1 carry. 3 8s are 16. Sorry, 15. 3 5s. Sorry. 3 4s are 12, right? 3 4s are 12, 1 carry. 3 5s are 15, again 1 carry. 3 5s are 15. Now again, it is not divisible by 2. Let's check whether it is divisible by 3. 5 plus 4, 9 plus 5 is 14. 14, 3 in the divisible agala. So we'll go for the next prime number, 5, correct? So 5, 4 is not divisible. So ಎರಡು number ಜೊತೆಗೆ ತಗೋಬೇಕು. 5 9s are 45, 5 1s are 5. 91 ಇಂದ ಯಾವ್ದಾದ್ರು number divisible ಆಗತ್ತಾ? Let us check. 5 ಇಂದ ಆಗಲ್ಲ. So next is 7. 7 ಇಂದ ಚೆಕ್ ಮಾಡೋಣ. 7 1s are 7. 2 carry ಆಗುತ್ತೆ. 21. 7 3s are 21. So 13 itself is a prime number. ಹಾಗಾಗಿ ನಮ್ಮ ಫ್ಯಾಕ್ಟರೈಸೇಷನ್ ಇಲ್ಲಿಗೆ ಸ್ಟಾಪ್ ಆಗಿದೆ. ಪ್ರೈಮ್ ನಂಬರ್ ಬಂದ್ರೆ let us do 13 and the remainder is 1. 1 ಸಿಕ್ಕಿದಾಗ we will always stop the factorization, correct? So 32,760 is written as 2 into 2 into 2 into 3 into 3 into 5 into 7 into 13. Correct? So this is the unique representation. Even if you change the prime factors orders, the representation is the same. ಅದನ್ನೇ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳೋದು. ಇದನ್ನ ನಾವು ಪವರ್ಸ್ ಅಲ್ಲಿ ಬರೆಯೋದಾದ್ರೆ 2 to the power 3, 3 to the power 2 into 5 into 7 into 13. I hope ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. So every composite number is represented or expressed as a product of prime numbers. This factorization is unique, right? This factorization is unique apart from the order in which the prime factors occur. ಯಾವುದೇ ಆರ್ಡರ್ ಅಲ್ಲಾದ್ರೂ ಬರಿಬಹುದು, but the representations remains the same, correct? So that is what the theorem says. ಇದೇ ನಾವು ಥಿಯರಮ್ ಅಲ್ಲಿ ಕಲಿತಿದ್ದೀವಿ. ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? ಸೊ ಎಕ್ಸಾಂಪಲ್ಸ್ ನೋಡೋಣ. ನಾನು ಹೇಳಿದಾಗೆ HCF ಮತ್ತೆ LCM ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆನೆ ಹೋಗುತ್ತಲ್ವಾ? ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ದ ನಂಬರ್ಸ್. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್, ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇನ್ ದ ನಂಬರ್ಸ್.
First example, find LCM and HCF of 404 and 96. First 404 ಇದು ಮಾಡೋಣ. You can use any method. Tree method kuda use ಮಾಡಬಹುದು, division method kuda use ಮಾಡಬಹುದು. So since it's a even number, it is divisible by 2. 2 2s are 4. 0. 2 2s are 4. Correct? Next, again it is divisible by 2. 2 1s are 2. 2 1s are 2. 101 is a prime number. It is not divisible further. So, 1s are correct. Next, we will take 96 divisible by 2. 2 4s are 8. 1 carry. 2 8s are 16. Right? Next, again it is divisible by 2. 2 2s are 4. 2 4s are 8. Correct? Again, it is divisible by 2. 2 1s are 2. 2 2s are 4. Again, it is divisible by 2. 2 6s are 12. Two 3s are 6. 3 1s are 3. Correct? Okay. Let us write the prime factors. 2 into 2 into 101. Correct? Next, 96 du ಬರೆಯೋಣ. 2 into 2 into 2 into 2 into 2 into 3. I can write this in powers. 2 to the power 2 into 101. Idu 2 to the power 5 into 3. Correct? Now we have to find LCM. LCM of 404 96. LCM ಅಂತಂದ್ರೇನು? Product of greatest power of each prime factor involved in the numbers. ಇಲ್ಲಿ 2 to the power 2 ಇದೆ, 2 to the power 5 ಇದೆ. ಯಾವುದು ಗ್ರೇಟೆಸ್ಟ್ ಇದರಲ್ಲಿ? ಯಾವುದರ ಪವರ್ ಗ್ರೇಟೆಸ್ಟ್ ಇದೆ? 2 to the power 5 is the greatest. So 2 to the power 5. ನೆಕ್ಸ್ಟ್ ಏನಿದೆ? 3 ಇದೆ. ಇಲ್ಲಿ 3 ಇದೆಯಾ? ಇಲ್ಲ, ಬಟ್ ದಿಸ್ ಇಸ್ ದ ಗ್ರೇಟೆಸ್ಟ್. ಈಗ 3 power 0 ಅಂತ ತಗೊಂಡ್ರೆ ಅದು 1 ಆಗತ್ತೆ. ಸೊ 3 power 1 is greater than 3 power 0. So we are taking 3 and the remaining 101. ಯಾಕೆ 101 ತಗೊಳ್ತಿದೀವಿ ಅಂದ್ರೆ ಇಲ್ಲಿ ಪವರ್ 1 ಇದೆ, ಇಲ್ಲಿ ಪವರ್ 0 ಆದ್ರೆ ಅದು 1 ಆಗುತ್ತೆ. 100 and any number to the power 0 is 1, right? So we are taking 101. So this is the LCM of 404 96. What is 2 to the power 5? 32. So 32 into 3 into 101. ಎಷ್ಟಾಗತ್ತೆ ಅಂತ ನೋಡಿ. So that is the LCM of 404 and 96. ಎಷ್ಟಾಗತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರಾ? ಸೊ 32 into 3 96. ಕರೆಕ್ಟ್? 96 into 101 ಈಸಿ ಮೆಥಡ್ ಹೇಳ್ಕೊಡ್ತೀನಿ. 96 into 100 plus 1 ಮಾಡಿ. ಓಕೆನಾ? ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ 96 into 100 is 9600 plus
96 into 1 is 96. So 9696 ಆಗತ್ತೆ. So what is the answer? 9696. Easiest method. Usually ಇದನ್ನ ಡಿಸ್ಟ್ರಿಬ್ಯೂಟ್ ಈಸಿ ಆಗಿ ಮಾಡ್ಲಿಕ್ಕೆ ಆಗೋದಾದ್ರೆ ಈ ಮೆಥಡ್ ಅನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ HCF ಏನಿದೆ, ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇನ್ ದ ನಂಬರ್ಸ್. ಈಗ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಏನಿದೆ, 2 to the power 2, 2 to the power 5. 2 to the power ಕಾಮನ್ ಇದೆ. ಸೊ 2 to the power 5 ನ ಹೇಗ್ ಬರಿಬಹುದು? 2 to the power 2 into 2 to the power 3 ಅಂತ ಬರಿಬಹುದಲ್ವಾ? ಸೊ 2 to the power 2 is common in both the LCM 404 and 96. So highest common factor of 404, 96 will be 2 to the power 2, which is nothing but 4. Okay na? ನಾವು LCM ಮತ್ತೆ HCF ನ ಒಂದು ನೆಕ್ಸ್ಟ್ ವೆರಿಫಿಕೇಶನ್ ಮಾಡೋದಿದೆ. ಅದ್ ಹೇಗೆ ಅಂತ ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಟಾಸ್ಕ್ ಇದೆ. ಏನಂತಂದ್ರೆ, ವಾಟ್ ಈಸ್ ದ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್? ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಹೇಳಿ. ವಾಟ್ ಈಸ್ ದ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್? ಯಾರಿಗ ಆನ್ಸರ್ ಗೊತ್ತಿದೆ? ಯಾರು ಹೇಳ್ತೀರಾ ಅಂತ ನೋಡೋಣ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? Smallest prime number is 2, correct? Yes. Smallest composite number ಯಾವುದು? ತ್ರೀ ಕಂಪೋಸಿಟ್ ನಂಬರ್ ಅಲ್ಲ, 4. ಸೊ 4 ಕಂಪೋಸಿಟ್ ನಂಬರ್ ಹೌದಾ? ಯಾಕಂದ್ರೆ 4ಗೆ 1 ಫ್ಯಾಕ್ಟರ್ ಇದೆ, 2 ಫ್ಯಾಕ್ಟರ್ ಇದೆ, ಪ್ರೈಮ್ ಫ್ಯಾಕ್ಟರ್ ಇದೆ, ಮತ್ತೆ ಫ್ಯಾಕ್ಟರ್ಸ್ 1, 2 ಮತ್ತೆ 4 ಇದೆ. ಓಕೆ, ಸೊ ಕಾಂಪೋಸಿಟ್ ನಂಬರ್ ಸ್ಮಾಲೆಸ್ಟ್ ಯಾವುದು? ಫೋರ್. ಪ್ರೈಮ್ ಫ್ಯಾಕ್ಟರೈಸೇಷನ್ 2 ಇದೆ, ಏನಿದೆ? 1 into 2 ಇದೆ. ಸೊ 2 into 2 ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 4, ಕರೆಕ್ಟ್? ಸೊ HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2, 4 ಏನಿದೆ? ಹೈಯೆಸ್ಟ್ ಕಾಮನ್ 2 ಇದೆ. ಸೊ ದ ಆನ್ಸರ್ ಇಸ್ 2. ಅರ್ಥ ಆಯ್ತಾ? ಸೊ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇಸ್ 2. ಏನಾದ್ರೂ ಡೌಟ್ ಇದೆಯಾ ಇಲ್ಲಿ ತನಕ? ನೆಕ್ಸ್ಟ್ ಟಾಪಿಕ್ ಹೋಗೋಣವಾ? ನೆಕ್ಸ್ಟ್ ಕ್ವೆಶ್ಚನ್ ಎಕ್ಸಾಂಪಲ್ ನೋಡೋಣ. ಓಕೆ, ನಾನು ಅದಕ್ಕಿಂತ ಮುಂಚೆ ಏನ್ ಹೇಳಿದ್ದೆ? HCF ಮತ್ತೆ LCM ಅನ್ನ ಒಂದು ವೆರಿಫೈ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ದೇನೆ. ಅದ್ ಹೇಗೆ ಅಂತ ಈಗ ನೋಡೋಣ. ಸೊ ಒಂದ್ ಫಾರ್ಮುಲಾ ಇದೆ. HCF of 2 numbers into LCM of 2 numbers will be equal to the product of the 2 numbers. 2 numbers, for example, if I say A and B, HCF of A and B and LCM of A and B, ಇದರ ಪ್ರಾಡಕ್ಟ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ, A ಮತ್ತೆ B ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಆನ್ಸರ್ ಸಿಗುತ್ತೋ ಅದೆರಡು ಸೇಮ್ ಇರುತ್ತೆ. ಅದೆರಡು ಸೇಮ್ ಇದ್ರೆ ನಿಮ್ಮ LCM HCF correct ಅಂತ ಅರ್ಥ. We'll see with the example. Okay, so LCM, find the LCM of and HCF of 6 and 20 by prime factorization method and verify. Prime factorization method ಅಲ್ಲೇ ಅಂದ್ರೆ ನಿಮ್ಮ ಫ್ಯಾಕ್ಟರ್ಸ್ ಪ್ರೈಮ್ ನಂಬರ್ಸೇ ಆಗಿರ್ಬೇಕು. ನಾವೀಗ ಏನ್ ಮಾಡ್ತಿದ್ದೇವೋ ಅದಕ್ಕೆ ಅದರಲ್ಲಿ ನಾವು ನಮ್ಮ ಫ್ಯಾಕ್ಟರ್ಸ್ ಯಾವತ್ತು ಪ್ರೈಮ್ ನಂಬರ್ಸೇ ಆಗಿದೆ ಅಲ್ವಾ, ಅದೇ ಆಗಿರ್ಬೇಕು ಅಂಡ್ ಅದನ್ನ ವೆರಿಫೈ ಮಾಡಬೇಕು ಅಂತ ಈ ಕ್ವೆಶ್ಚನ್ ಹೇಳ್ತಾ ಇದೆ. ಸೊ ಲೆಟ್ ಅಸ್ ಫೈಂಡ್ ದ LCM of 6 and 20. First, let us write prime factorization. ಆಯ್ತಾ?
ಫಸ್ಟ್ 6 ಇದ್ ಬರೆಯೋಣ. ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬರಿಬೇಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿನೇ ಬರೀರಿ. ಯಾಕಂದ್ರೆ ಒಂದು ನಂಬರ್ ಮಿಸ್ ಆದ್ರೂ ಫುಲ್ ಮಾಡಿರೋ ಪ್ರೊಸೀಜರ್ ಎಲ್ಲ ರಾಂಗ್ ಆಗಿ ಬಿಡುತ್ತೆ. ಆಮೇಲೆ ಮಾರ್ಕ್ಸ್ ಫಸ್ಟ್ ಇಂದ ಹೋಗ್ಬಿಡುತ್ತೆ. ಪ್ರತಿ ಒಂದು ಸ್ಟೆಪ್ಗೂ ಮಾರ್ಕ್ಸ್ ಇರೋದ್ರಿಂದ ನಾವು ಪ್ರತಿಯೊಂದು ಸ್ಟೆಪ್ ಅನ್ನ ಮಾಡಿ ಸ್ಕಿಪ್ ಮಾಡದೆ ಮಾಡಿದ್ರೆ ನಮ್ಗೆ ಎಲ್ಲೂ ಮಿಸ್ಟೇಕ್ ಆಗಲ್ಲ. ಓಕೆನಾ? ಸೊ 6 prime factorization is 2 into 3. Prime factorization of 20 2 10s are 2 5s are 5 1s are. Okay na? So prime factors are 2 into 2 into 5. ಈಗ LCM ಮತ್ತೆ HCF ಫೈಂಡ್ ಔಟ್ ಮಾಡೋಣ. LCM ಏನಿದೆ? ಲೀಸ್ಟ್ ಕಾಮನ್ ಮಲ್ಟಿಪಲ್ 6,20 is ಏನೇನ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಇದೆ? 2 ಇದೆ, ಇಲ್ಲಿ 2 into 2 ಇದೆ. ಸೊ ಲೆಟ್ ಅಸ್ ರೈಟ್ 2 into 2, ಆಮೇಲೆ 3 ಇದೆ, ಆಮೇಲೆ 5 ಇದೆ. ರೈಟ್? ಸೊ ವಾಟ್ ಇಸ್ 2 into 2 into 3 into 5? 2 2s are 4. If you're getting confused, I said do it step by step. Next 5 3s are 15, correct? So what is 4 into 15? 15 4s are 60. LCM of 6,20 is 60. Next we have to find highest common factor of 6,20. So what is the highest common factor? Apart from 2, do we have any common factor between 6 and 20? No. So highest common factor is only 2. So what we have to verify? How we have to verify? HCF of A, B into LCM of A, B will always be equal to A multiplied by B. HCF of ಈಗ A, B ಅಲ್ಲಿ ಏನಿದೆ? HCF of 6,20 into LCM of 6,20 will be equal to 6 multiplied by 20. So let us check. What is HCF of 6,20? 2. LCM of 6,20 is 60. So let's check if it is equal to 6 multiplied by 20. So what is 2 times 60? 2 times 60 is nothing but 120. 6 times 20 is also 120. So our left hand side is equal to right hand side, correct? So ಇದು ವೆರಿಫೈ ಆಗತ್ತೆ ಅಲ್ವಾ? LCM HCF ಫೈಂಡ್ ಔಟ್ ಮಾಡಿದ್ಮೇಲೆ LCM ಇಂಟು HCF ಮಾಡಿ ಆ ಎರಡು ನಂಬರ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಅದೆರಡು ಈಕ್ವಲ್ ಆದ್ರೆ ನಾವು ಕಂಡು ಹುಡುಕಿರೋ ಈ HCF LCM ಕರೆಕ್ಟ್ ಇದೆ ಅಂತ ಆಯ್ತು. ಅರ್ಥ ಆಯ್ತಾ ವೆರಿಫೈ ಮಾಡೋದು ಹೇಗೆ ಅಂತ? ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. HCF ಈ ಫಾರ್ಮುಲಾ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನೇ ರಿಅರೇಂಜ್ ಮಾಡಿ ನಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಕ್ವೆಶನ್ಸ್ ಕೇಳ್ತಾರೆ. ಹೇಗೆ ಅಂತಂದ್ರೆ ದೇ ಮೈಟ್ ಗಿವ್ ಯು 1 number, 2 numbers LCM, 2 numbers HCF, and they might ask to find the other number. So we have to rearrange this same formula and find the other number. For example, ಅವರು HCF ಇದೇ ಕ್ವಶನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ HCF 2 ಅಂತ ಕೊಟ್ಟಿದ್ದಾರೆ, LCM 60 ಅಂತ ಕೊಟ್ಟಿದ್ದಾರೆ, ಇನ್ನೊಂದು ನಂಬರ್ 6 ಅಂತ ಕೊಟ್ಟಿದ್ದಾರೆ. We have to find the number, other number. Let us take it as B. How do we rearrange? ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ ಬಂದಾಗ ಏನಾಗುತ್ತೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಲೆಫ್ಟ್ ಸೈಡ್ ಗೆ ರಿಅರೇಂಜ್ ಮಾಡಿದಾಗ ಡಿವಿಷನ್ ಆಗತ್ತೆ. ಸೊ 2 into 60
divided by 6 will be equal to B. Correct? 6 ones are 6 tens are. So 2 into 10 is 20. So B value is 20. Did we get the B value? Yes. So in the same way, they might give you that two numbers are 6 and 20. A, B ಏನಂತ ಕೊಟ್ಟಿರ್ತಾರೆ 6, 20 ಅಂತ ಕೊಟ್ಟಿರ್ತಾರೆ. And they will give HCF as 2. HCF of A, B, they will give it as 2. And they will ask us to find LCM. Find LCM of A, B. ಅವಾಗ ಏನ್ ಮಾಡ್ಬೇಕು? ಇದೇ ಫಾರ್ಮುಲಾ ಹಾಕೋಣ. HCF of A, B into LCM of A, B will be equal to A into B. So HCF ಕೊಟ್ಟಿದ್ದಾರೆ 2, LCM ಗೊತ್ತಿಲ್ಲ. Let us take it as X if you want, or LCM of A, B ಅಂತಾನೆ ಬರಿಬಹುದು. And we will write 6 into 20. Correct? Multiplication ಇದೆ. ಈ ಕಡೆ ಬಂದಾಗ ಏನಾಗುತ್ತೆ? Division ಆಗುತ್ತೆ. Rearrange ಮಾಡಿದಾಗ. So X is equal to 6 into 20 divided by 2. So 2 ones are 2 tens are. What is X? X is 6 into 10, 60. So what is X? X is nothing but LCM. LCM is 60. Correct ಇದೆ ಅಲ್ವಾ? ನಮಗೂ LCM 60 ಸಿಕ್ಕಿದೆ. So ಈ ತರ ಉಲ್ಟಾ ಪಲ್ಟಾ ಮಾಡಿ ಕೇಳ್ತಾರೆ. We have to be very careful while calculating. Multiplication ಕ್ರಾಸ್ ವೆರಿಫಿಕೇಶನ್ ಮಾಡುವಾಗ ಅದು ಡಿವಿಷನ್ ಆಗತ್ತೆ. ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗತ್ತೆ. ಎಡಿಷನ್ ಇರೋದು ಸಬ್ಟ್ರಾಕ್ಷನ್ ಆಗತ್ತೆ. ಸಬ್ಟ್ರಾಕ್ಷನ್ ಇರೋದು ಎಡಿಷನ್ ಆಗತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಕಲ್ತ್ಕೋಬೇಕು. ಮಿಸ್ ಮಾಡಬಾರ್ದು. ಇದು ಯಾವತ್ತೂ ಮಿಸ್ ಆಗುವಂತಹ ಏರಿಯಾಸ್ ಆಗಿರುತ್ತೆ. ಮಾರ್ಕ್ಸ್ ಕಳ್ಕೊಳ್ಳೋ ಏರಿಯಾಸ್ ಯಾವತ್ತೂ ಇದಾಗಿರುತ್ತೆ. ಏನಾದ್ರೂ ಡೌಟ್ ಇದೆಯಾ? HCF ಮತ್ತೆ LCM ಮಧ್ಯ ಕನ್ಫ್ಯೂಷನ್ಸ್ ಬೇಡ. ಡೆಫಿನೇಷನ್ ಹೇಳುತ್ತೆ. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆನಾ? ನೆಕ್ಸ್ಟ್ ನೋಡೋಣವಾ? ಸೊ HCF of A, B is 12. Product of two numbers is 1800. Find the LCM. ನಾನು ಹೇಳಿದೆ ಅಲ್ವಾ? They will give two things. We have to find the other. ಇಲ್ಲಿ 3 things ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಏನು? A multiplied by B is equal to ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳೋದು. ಸೊ ಲೆಟ್ us write one by one. HCF of A, B is 12 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ A multiplied by B. They have given it as 1800. Correct? We have to find the LCM of A, B. Yes. So what is the formula? HCF of A, B into LCM of A, B is equal to A into B. Correct? Yes. So HCF ಏನಿದೆ 12 ಅಂತ ಕೊಟ್ಟಿದ್ದಾರೆ. LCM ಗೊತ್ತಿಲ್ಲ. I will assume it as X. Okay? Confusion ಆಗತ್ತೆ ಅಂದ್ರೆ LCM of A, B ಅಂತಾನೆ ಬರೀರಿ. So A into B ಏನಂತ ಕೊಟ್ಟಿದ್ದಾರೆ? 1800. They have not given us the numbers. They have given the product of two numbers. Correct? So 12, we will bring it to the right hand side. So since here it is multiplication, ಈ ಕಡೆ ಬಂದಾಗ division ಆಗತ್ತೆ. So LCM of A, B is equal to 1800 divided by 12. So ಏನಿದು 1800 by 12?
ಆನ್ಸರ್ ಸಿಕ್ತಾ? ಟ್ವೆಲ್ ಒನ್ಸಾ 12, 6 ಇದೆ, 12 5 60, 0. ಹೀಗೂ ಡಿವೈಡ್ ಮಾಡಬಹುದು, ಆರ್ you can divide with the least prime number actually. So 2 6 are 12, 2 9s are 18, 0 0. Again it is divisible by 2, 2 3s are 6, 2 4s are 8, 2 5s are 10, 0. So 3 1s are 3 5s are 50, 0. So the answer is, or the LCM of A, B is 150. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯಾವತ್ತು ಕನ್ಫ್ಯೂಷನ್ ಆಗ್ಬೇಡಿ. ಕನ್ಫ್ಯೂಷನ್ ಆದ್ರೆ ಈ ಸ್ಟೆಪ್ ಅಲ್ಲಿ ಮಾರ್ಕ್ ಹೋಗುತ್ತೆ. ನೆಕ್ಸ್ಟ್ ಟಾಪಿಕ್ ಹೋಗೋಣವಾ? Okay. So given that HCF of 306, 657 is 9, find the LCM. ಓಕೆನಾ? ಸೇಮ್ ಫಾರ್ಮುಲಾ ಯೂಸ್ ಮಾಡೋಣ. ಅವರು 306 ಮತ್ತೆ 657 ಅಂತ ನಂಬರ್ಸ್ ಕೊಟ್ಟಿದ್ದಾರೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ಎ ಮತ್ತೆ ಬಿ ಅಂತ ಹೇಳಲಿಲ್ಲ. ಸೊ HCF of 306, 657 is 9. LCM of 306, 657 we have to find out, correct? So what is the formula? HCF of A, B into LCM of A, B is equal to A multiplied by B, correct? So HCF ಏನಿದೆ 9 ಇದೆ, multiplied by LCM we don't know. We have to find LCM of A, B, where A is 306 and B is 657. ರೈಟ್ ಸೈಡ್ ಬಂದಾಗ ಮಲ್ಟಿಪ್ಲಿಕೇಶನ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ಬಂದಾಗ ಡಿವಿಷನ್ ಆಗುತ್ತೆ. ಸೊ LCM of A is 306, 657 is 306 into 657 divided by 9. ನಾನು ಹೇಳಿದಾಗೆ ಡೈರೆಕ್ಟ್ 9 ಇಂದ ಡಿವಿಸಿಬಲ್ ಆಗತ್ತೆ ಅಂದ್ರೆ ಮಾಡ್ಬೋದು, ಇಲ್ಲ ಲೀಸ್ಟ್ ಪ್ರೈಮ್ ಫ್ಯಾಕ್ಟರ್ ಇಂದ. ಯೂಶುವಲಿ the rule, how the rule is, you have to divide by the least prime factor. So it is divisible by 3. 3 3s are 9. This is divisible by 3s because 6 plus 3 is 9. 3 1s are 3, 3 0, 3 2s are 6, correct? 2 plus 1 is 3. So again it is divisible by 3. 3 1s are 3 3s are 9, 1 carry, 3 4s are 12. So LCM of 306 and 657 is 34 into 657. ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳ್ತೀರಾ? ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ನಲ್ಲ, ಡಿಸ್ಟ್ರಿಬ್ಯೂಟಿವ್ ಮೆಥಡ್, ಇದರಲ್ಲಿ ಮಾಡಬಹುದು. ಓಕೆನಾ?
So 657 into 30, 7 threes are 21, 2 carry, 5 threes are 15, 17, 1 carry, 6 threes are 18, 19,710. Plus, we have to multiply this into this and this into this, correct? So 7 fours are 28, 2 carry, 4 fives are 20, plus 2, 22, 2 carry, 6 fours are 24, plus 2 is 26. So 19710 plus 2628 is nothing but 8, 3, 13, 12, 2. So 22,338. Check ಮಾಡಿ answer correct ಇದೆಯಾ ಅಂತ. So this is how they will trick you to solve the problems. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಕ್ಲಾರಿಫೈ ಮಾಡ್ಕೊಂಡೆ ಮುಂದೆ ಹೋಗೋಣ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದೆ ಹೋಗೋಣವಾ? ಇನ್ನೊಂದು ಎಕ್ಸಾಂಪಲ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ LCM ಮತ್ತೆ HCF ಫೈಂಡ್ ಔಟ್ ಮಾಡೋಣ. ನಾವು ಎರಡೇ ನಂಬರಿಗೆ LCM ಮತ್ತೆ HCF ಫೈಂಡ್ ಔಟ್ ಮಾಡಿರ್ತೀವಿ. 3 ನಂಬರ್ಸ್ಗೂ LCM HCF ಫೈಂಡ್ ಔಟ್ ಮಾಡಬಹುದು. ಸೊ ಲೆಟ್ ಅಸ್ ಫೈಂಡ್ LCM ಅಂಡ್ HCF ಫಾರ್ 12, 15 and 21. ಓಕೆನಾ? ಸೊ ವಿತ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ LCM and HCF. So what is the prime factorization of 12? Divisible by 2, 2 6 are 12, 2 3s are 6, 3 1s are. So it is 2 into 2 into 3. Next, 15. 2 divisible agatta? Illa. So we have to divide it by 3. 12 ಡಿವೈಡ್ ಮಾಡ್ತಾ 2 5s are 15 ಅಂತ ಬರಿಬೇಡಿ. ನೀವು 2 ಅಂತ ಫ್ಯಾಕ್ಟರ್ ಬರೆದ್ರೆ ಮತ್ತೆ ಆನ್ಸರ್ ರಾಂಗ್ ಬರುತ್ತೆ. ಸೊ 3 5s are 15, 5 1s are 5. So it is 3 into 5. Next, 21. Least is 3 divisible. So 2 plus 1 is 3. 3 7s are 21, right? So it is 3 into 7. So what is LCM? Least common multiple. So LCM of 12, 15, 21 is 2, 2. Sorry, 2 multiplied by 2 multiplied by 3 multiplied by 5 multiplied by 7. So 2 2s are 4, 3 5s are 15 multiplied by 7. 4 15s are 60 multiplied by 7. 6 7s are 420. So this is the LCM. What is the HCF? Highest common factor of 12, 15, 21. What is the highest common factor? It is only 3. So HCF is only 3. So this is how we find LCM and HCF for 3 numbers.
ಇಷ್ಟು ಹೊತ್ತು ನಾವು ಬರೀ ಟೂ ನಂಬರ್ಸ್ ತಗೊಂಡಿದ್ದೇವೆ. ಈಗ 3 ನಂಬರ್ಸ್ಗೂ ಮಾಡ್ಬೋದು. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಫಾರ್ 3 ನಂಬರ್ಸ್. ಎನಿ ಡೌಟ್? We don't have any formula to verify for 3 numbers. We have for 2 numbers. Let me give one more example for LCM and HCF. $510 and 92, and let us verify. So first we have to do the prime factorization. 510. So 2 to 2s are 4, 1 carry. To 5s are 10, 1 carry. To 5s are 10. 2 plus 5 is 7, plus 5 is 12. It is divisible by 3. Correct? 3 4s are 12. So 3 7s are 21, 3 8s are 24, 1 carry, 3 5s are 15. 8 plus 5 is 13. It is not divisible by 3. So next number is 5. 5 1s are 5. 5 7s are 35. Correct? 17 is a prime number. So 17 1s are. Next number is 92. 2 4s are 8. 1 carry. 2 6 are 12. 2 2s are 4. 2 3s are 6. 23 is itself a prime number. 23 ones are. Right? So LCM of 510, 92. Confusion ಆಗ್ತಿದೆ ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಬರ್ದು LCM ಬರೀರಿ. ಡೈರೆಕ್ಟ್ LCM ಡೈರೆಕ್ಟ್ HCF ಬರೆಯೋದಕ್ಕೆ ಹೋಗೋದೇ ಬೇಡ. ಸೊ ಲೆಟ್ us also write 510 is equal to 2 into 3 into 5 into 17. So 92 will be equal to 2 into 2 into 23. So LCM is equal to 2 into 2 into 3 into 5 into 17 into 23. HCF of 510, 92 is, yaud common ide? Only 2 is common, correct? Yes. So it is 2, right? So what is 2 into 3 into 5 into 17? It's 510. So it is, this is 510 into 2 into 23. So what is 510 into 2? 200, 2 ones are 2, 5 2s are 1020 into 23. Again, easiest multiplication into 20 plus 3. Correct? So this into this. This is the distributive property, and plus this into this. So 2 zeros are 0, 2 2s are 4, 2 0 0, 2 1s are 2. Plus 3 zeros are 0, 3 2s are 6, 3 zeros are 0, 3 1s are 3. So 0 plus 0 is 0, 6 plus 0 is 6, 0 plus 4 is 4, 3 plus 0 is 3, and 2. So what is the answer? 23,460. So how do we verify? LCM into HCF is equal to A into B. LCM is 23,460. HCF is 2. What is A? 510 into 92. Check whether both the answers are same. If both the answers are same, our verification is true. ಏನಾದರೂ ಡೌಟ್ಸ್ ಇದೆಯಾ?
ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳೋಣ. ಡೌಟ್ಸ್ ಇಲ್ವಾ? ಓಕೆ, ಸೊ ಮತ್ತೆ ಏನೇನ್ ಕಲ್ತಿದೀವಿ ಅಂತ ರಿವೈಸ್ ಮಾಡ್ಕೊಳ್ಳೋಣ. ವಿ ಆರ್ ಸ್ಟಡಿಂಗ್ ದ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ವಾ? ಸೊ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್? So natural numbers are the combination of rational and irrational numbers, correct? Rational numbers ಮತ್ತು irrational numbers ನ ಕಾಂಬಿನೇಷನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂಡರ್ ಅಲ್ಲಿ ಏನ್ ಥಿಯರಮ್ ಇದೆ? ಥಿಯರಮ್ ಏನಿದೆ? Composite number have a unique representation of prime factors and irrespective of the order, the representation is always unique, correct? ಅದಾದ್ಮೇಲೆ HCF ಮಾಡೋದು ಹೇಗೆ ಅಂತ ಕಲ್ತ್ವಿ, LCM ಮಾಡೋದು ಹೇಗೆ ಅಂತ ಕಲ್ತ್ವಿ, ವೆರಿಫಿಕೇಶನ್ ಮಾಡೋದು ಹೇಗೆ ಅಂತ ಕಲ್ತ್ವಿ. ಇವತ್ತಿಗೆ ಇಷ್ಟು ಕಲ್ತಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಫರ್ದರ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದ್ರ ಮೊದಲು ಡಿಸ್ಕಸ್ ಮಾಡೋಣ. ಯಾವ ಪಾರ್ಟ್ ಆದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಮೊದಲು ಸ್ಟಾರ್ಟ್ ಮಾಡೋ ಮೊದಲು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.